ಆತನು ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ಆತನ ನೂತನ ಪಡಿಸುವಂತ ದೇವರು. ಅದಕ್ಕಾಗಿ ಭಕ್ತನು ಪ್ರಾರ್ಥನೆ ಮಾಡಿದಾನೆ, ಏನಂದ್ರೆ, ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನ್ನನ್ನು ಸ್ಥಿರಚಿತ್ತದಿಂದ ನಡೆಸಿ, ನನಗೆ ನೂತನ ಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದನ್ನು ನಾನು ಕಳೆದ ವಾರ ನಾನು ಹೇಳಿದ್ದುಂಟು. ಯಾಕಂದ್ರೆ ಮನುಷ್ಯನ ಹೃದಯ ಏನಾಗಿದೆ? ವಂಚಕವಾಗಿದೆ. ಆ ಹೃದಯದಲ್ಲಿ ಒಳ್ಳೆಯ ಮಾತುಗಳು, ಒಳ್ಳೆಯ ಕ್ರಿಯೆಗಳು, ಒಳ್ಳೆಯ ಕಾರ್ಯಗಳು ಬರಬೇಕು. ಅದಕ್ಕಾಗಿ ದೇವರು ಅಪೇಕ್ಷೆ ಪಡುವನಾಗಿದ್ದಾನೆ. ಭಕ್ತನ ಪ್ರಾರ್ಥನೆಯು ಕೂಡ ಅದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮನಸ್ಸಿನೊಳಗಿಂದ ಅಂದರೆ ಅನೇಕ ಕೆಟ್ಟ ಕಾರ್ಯಗಳು ಬರುವಂಥದ್ದಾಗಿದೆ. ನಾನು ಓದಿದ್ದೇನೆ ಕಳೆದ ವಾರದಲ್ಲಿ ಮಾರ್ಕನ ಸುವಾರ್ತೆ, ಇದು ಒಂದೆರಡನ್ನು ಓದಿ ನಾನು ಮುಂದೆ ಒರೆಸ್ತೇನೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 20ರಿಂದ 23 ವಾಕ್ಯಗಳು ಓದುವುದಾದರೆ, ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುವಂಥದ್ದಾಗಿದೆ. ನಾವು ಮಾಡುವಂಥ ಊಟ ನಮ್ಮನ್ನು ಕೆಟ್ಟ ದಾರಿಗೆ ನಡೆಸುವುದಿಲ್ಲ. ನಮ್ಮ ಮನಸ್ಸಿನಿಂದ ಬರುವಂಥ ಕೆಟ್ಟ ಕಾರ್ಯಗಳು ನಮ್ಮನ್ನು ಕೆಟ್ಟತನಕ್ಕೆ ನಡೆಸುವಂಥದ್ದಾಗಿದೆ. ನಾವು ಕೆಟ್ಟವರೆಂಬುದಾಗಿ ಪರಿಗಣಿಸುವುದಾಗಿದೆ. ಆದ ಕಾರಣ ದೇವರ ವಾಕ್ಯದಲ್ಲಿ ನಾವು ಓದಿದೆವು, ಭಕ್ತನು ಪ್ರಾರ್ಥನೆ ಮಾಡಿದನು, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಇವತ್ತು ಕೂಡ ನಾವು ಪ್ರಾರ್ಥನೆಯೊಂದಿಗೆ ಕೂತುಕೊಳ್ಳುವುದಾದರೆ, ಕರ್ತನೇ, ನನ್ನ ಸಂಗಡ ನೀನು ಮಾತನಾಡು, ನನಗೆ ಶುದ್ಧ ಹೃದಯವನ್ನು ಅನುಗ್ರಹಿಸು. ಕಾಟಾಚಾರಕ್ಕಾಗಿ ದೇವರ ವಾಕ್ಯವನ್ನು ಕೇಳುವುದಲ್ಲ, ಕಾಟಾಚಾರಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಕೂತುಕೊಳ್ಳುವುದಲ್ಲ. ಭಕ್ತನು ಹೇಳುತ್ತಾನೆ, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸೆಂಬುದಾಗಿ. ಹಲ್ಲೆಲೂಯಾ. ಸ್ಥಿರ ಚಿತ್ತ ಬೇಕು. ನಾವು ಎಲ್ಲಿ ಕೂತಿದ್ದೇವೆ? ಯಾವುದಕ್ಕಾಗಿ ಬಂದಿದ್ದೇವೆ? ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಿದ್ದೇವೆ. ಮನುಷ್ಯನ ಮುಖ ನೋಡಬೇಡಿ, ನನ್ನನ್ನು ನೋಡಬೇಡಿ. ನಾನು ಮನುಷ್ಯಳು, ನನ್ನನ್ನು ನೋಡಬೇಡಿ. ದೇವರು ನನ್ನನ್ನು ಉಪಯೋಗಿಸಿಕೊಳ್ಳುವಾಗ ದೇವರ ಮಾತಿಗೆ ಲಕ್ಷ್ಯ ಕೊಡಿರಿ ಎಂಬುದಾಗಿ ದೀನತೆಯಿಂದ ನಾನಿವತ್ತು ನಿಮ್ಮ ಸನ್ನಿಧಿಯಲ್ಲಿ ನಾವು ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವಿಷ ತುಂಬಿದ ಒಂದು ಬಾಟಲು, ಅದರಲ್ಲಿ ವಿಷವಿದೆ. ಬಾಯಿ ಟೈಟಾಗಿ ಮುಚ್ಚಿದ್ದಾರೆ. ಅದರಲ್ಲಿ ವಿಷ ಇದೆ, ಹೆಸರು ಬರೆದಿದ್ದಾರೆ. ಅದು ಭಯಂಕರ ಡೇಂಜರಸ್ ವಿಷ. ಆದರೆ ಬಾಯಿ ಮುಚ್ಚಿದರೆ ಆ ವಿಷ ಹೊರಗಡೆ ಬರುವುದಿಲ್ಲ. ಬಾಯಿ ತೆರಿಬೇಕು. ಅದರ ಬಾಯಿ ತೆರೆದ್ರೆ ಏನಾಗ್ತದೆ? ಬಾಟಲಿರುವಂಥ ವಿಷ ಹೊರಗಡೆ ಬರುತ್ತದೆ. ಹೊರಗಡೆ ಬರಲಿಕ್ಕೂ ಕಾರಣ ಇದೆ. ಹೊರಗಿನಿಂದ ಇನ್ನೊಂದು ಗಾಳಿ ಅದಕ್ಕೆ ಹೋಗಬೇಕು. ಹೊರಗಿನಿಂದ ಇನ್ನೊಂದು ಗಾಳಿ ಹೋಗಬೇಕು. ಹೋದರೆ ಮಾತ್ರ ಅದರೊಳಗಿರುವಂತಹ ವಿಷ ಹೊರಗಡೆ ಬರ್ತದೆ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ವಿಷ ತುಂಬಿರುವಂಥ ಹೃದಯವೇ ಕೆಟ್ಟ ಹೃದಯವಾಗಿದೆ. ಈಗ ತಾನು ಹೇಳಿದಂಥ ಪಾಪದ ಕೃತ್ಯಗಳು ಅದು ವಿಷಕ್ಕೆ ಸಮಾನವಾಗಿದೆ. ನಮ್ಮಲ್ಲಿರುವಂತಹ ಅಡಗಿಕೊಂಡಿರುವಂಥ ಮುಚ್ಚಲ್ಪಟ್ಟಿರೋದು, ಬಾಯಿ ಮುಚ್ಚಿ ಟೈಟ್ ಆಗಿದೆ, ಯಾರು ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಹೃದಯ ನಮ್ಮಲ್ಲಿದೆ ಪ್ರಿಯರೇ. ಆದರೆ ಅದನ್ನು ಸರಿಪಡಿಸಬೇಕಾದ್ರೆ ನಮ್ಮ ಬಾಯಿಯನ್ನು ತೆರಿಬೇಕು. ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶ ಹೊರಗಡೆ ಬರಬೇಕು. ಅರಿಕೆ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಾಡಿದರೆ ಆ ವಿಷಯ ಎಲ್ಲ ಹೊರಗಡೆ ಬರ್ತದೆ. ದೇವರ ವಾಕ್ಯದ ಸಂದೇಶ ನಿಮ್ಮ ಹೃದಯದಲ್ಲಿ ಆಳವಾಗಿ ಬೇರಿರುತ್ತದೆ. ಹಲ್ಲೆಲೂಯಾ. ಇಲ್ಲದಿದ್ದರೆ ಇಲ್ಲ. ಶುದ್ಧ ಹೃದಯವನ್ನು ನಿರ್ಮಿಸಿ ಇವತ್ತು ಪ್ರಾರ್ಥನೆಯಲ್ಲಿ ಕೂತುಕೊಳ್ಳೋಣ. ದೇವರು ನಮ್ಮ ಸನ್ನಿಧಿಯಲ್ಲಿ ಹೆಚ್ಚೆಚ್ಚಾಗಿ ಮಾತನಾಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷದ ವಾಗ್ದಾನದ ವಚನ ಯೆಶಾಯನ ಪುಸ್ತಕ 62ನೇ ಅಧ್ಯಾಯ 2ನೇ ವಾಕ್ಯವನ್ನು ಯಾರಾದರೂ ದಯವಿಟ್ಟು ಓದಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. 62ನೇ ಅಧ್ಯಾಯ 2ನೇ ವಾಕ್ಯ. ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ಹೊಸ ಹೆಸರು, ಯೆಹೋವನ ಬಾಯಿಂದ ದೊರೆಯುವಂತ ಹೊಸ ಹೆಸರು ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಬಹಳ ಸುಂದರವಾದ ಒಂದು ಮಾತು. ನಾವು ಎಂದಾದರೂ ನೆನೆಸಿದ್ದೇವಾ? ನಮ್ಮ ತಂದೆ ತಾಯಿಗಳು ನಮಗೆ ಹೊಸ ಹೆಸರಿಟ್ಟಿದ್ದಾರೆ. ಮನೆಗಳಲ್ಲಿ ಪ್ರೀತಿ ಪಟ್ಟಂಥ ಮಕ್ಕಳಿದ್ರೆ ಅವರಿಗೆ ಪೆಟ್ ನೇಮ್ ಇಡ್ತೇವೆ ನಾವು, ಅಲ್ವಾ? ಪುಟ್ಟ ಅಂತ ಇಡ್ತೇವೆ, ಅಮ್ಮು ಅಂತ ಇಡ್ತೇವೆ, ಏನೆಲ್ಲ ಹೆಸರುಗಳು, ಪ್ರೀತಿಯಿಂದ ಹೆಸರು ಕರಿತೇವೆ ನಾವು. ಇದು ಪ್ರೀತಿಯ ಹೆಸರು. ತಂದೆ ತಾಯಿಗಳು ಪ್ರೀತಿಯಿಂದ ಕರೆಯುವಂಥದ್ದು. ಆದರೆ ನಮ್ಮ ದೇವರು ನನಗೂ ನಿಮಗೂ ಹೆಸರನ್ನು ಕೊಡ್ತಾ ಇದ್ದಾನೆ.
ನಾನು 4 ವಿಧವಾದ ಹೆಸರುಗಳನ್ನು ನಾನು ಆರಿಸಿಕೊಂಡಿದ್ದೇನೆ. ಅದರಲ್ಲಿ ಇವತ್ತು 1 ಅಥವಾ 2 ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯವಾಗ್ತದೆ ಅಷ್ಟೇ, ಟೈಮ್ ಸಾಕಾಗೋದಿಲ್ಲ. ಮುಂದಿನ ವಾರ 2 ಹೆಸರುಗಳು ನಾನು ಹೇಳಲಿಕ್ಕಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯನ ಪುಸ್ತಕ 61ನೇ ಅಧ್ಯಾಯ 3ನೇ ವಾಕ್ಯದ ಬಿ ಭಾಗವನ್ನು ಮಾತ್ರ ಓದಿರಿ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಎಲ್ಲರ ಗಮನ ಕೊಟ್ಟು ಕೇಳಿ. ಯೆಶಾಯನ ಪುಸ್ತಕ ಬೈಬಲ್ ಇರುವವರು ತೆಗೆದು ಅದನ್ನು ಓದಿದರೆ, ಮನದಲ್ಲಿ ಅಥವಾ ಬರೆದಿಟ್ಕೊಂಡು ಓದಿದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಎಂಥ ಹೆಸರು? ನೀತಿ ವೃಕ್ಷಗಳು. ದೇವರು ಸತ್ಯವೇದದಲ್ಲಿ ಅನೇಕ ವೃಕ್ಷಗಳ ಬಗ್ಗೆ ಬರೆದಿದ್ದಾರೆ. ವೃಕ್ಷಗಳಂದ್ರೆ ಏನು? ಮರಗಳು. ಇಲ್ಲಿ ದೇವರು ತಾನೇ ಹೇಳ್ತಾ ಇದ್ದಾನೆ, ತನ್ನ ಪ್ರಭಾವಕ್ಕೋಸ್ಕರ, ತನ್ನ ನಾಮದ ಮಹಿಮೆಗೋಸ್ಕರ, ತನಗೋಸ್ಕರ, ತನ್ನ ಆದುಕೊಂಡಂಥ ತನ್ನ ಮಕ್ಕಳಿಗೆ ಕೊಡುವಂಥ ಹೆಸರೇನೆಂದರೆ ಇವರು ನೀತಿಯ ವೃಕ್ಷಗಳು ಎಂಬಂಥ ಬಿರುದು ಅವನು ಕೊಡುವನಾಗಿದ್ದಾನೆ. ನೀತಿಯ ವೃಕ್ಷ. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ನೀತಿ ನಿಮಗೆಲ್ಲರಿಗೂ ಗೊತ್ತಿದೆ. ಸದ್ಧರ್ಮವನ್ನು ಅನುಸರಿಸುವುದೇ ನೀತಿ. ಸದ್ಧರ್ಮವನ್ನು ಅನುಸರಿಸುವುದೇ ನೀತಿ. ಇಲ್ಲಿ ನೀತಿಯ ವೃಕ್ಷಗಳು ಅಂತ ಹೇಳುವಾಗ ಇನ್ನೂ ನಿಮಗೆ ಆಳವಾಗಿ ಹೇಳ್ತೇನೆ ನಾನು. ಏನಂದರೆ ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಕ್ಷಾಮ ಕಾಲದಲ್ಲಿಯೂ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ಕಾಲದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನು. ನೀತಿ ವೃಕ್ಷಗಳಂದ್ರೆ ಯಾರು? ಯಾರಾಗಿರ್ತಾರೆ ನೀತಿ ವೃಕ್ಷಗಳು? ಯಾಕೆ ತನ್ನ ಪ್ರಭಾವಕ್ಕೋಸ್ಕರ ತನ್ನ ಮಕ್ಕಳಿಗೆ ಯಾಕೆ ಹೆಸರನ್ನು ಕೊಟ್ಟಿದ್ದಾನೆ? ನೀರಾವರಿಯಲ್ಲಿ ನೆಡಲ್ಪಟ್ಟಂಥ, ನೀರಾವರಿ ಭೂಮಿಯಲ್ಲಿ ಬೆಳೆಯುತ್ತಿರುವಂಥ ಮರ ಹೇಗಿರ್ತದೆ? ಹಸರಸರಾಗಿರ್ತದೆ, ಫಲ ಕೊಡ್ತಾ ಇರ್ತದೆ, ಒಣಗಿ ಎಂದಿಗೂ ಹೋಗುವಂಥದ್ದಲ್ಲ. ಹಲ್ಲೆಲೂಯಾ. ಹೇಗಿರುತ್ತೆ? ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ಕಾಲದಲ್ಲಿಯೂ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನವಾಗಿದೆ. ಜೆರೆಮೀಯ 17:8 ವಾಕ್ಯದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನನ್ನನ್ನು ನಿಮ್ಮನ್ನು ಇವತ್ತು ಒಂದು ಹೊಸ ಹೆಸರಿಂದ ಕರೀತಾ ಇದ್ದಾನೆ, ನೀತಿಯ ವೃಕ್ಷಗಳು. ಈ ನೀತಿಯ ವೃಕ್ಷ ಹೇಗಿರ್ತದೆ? ಸದಾ ಫಲ ಕೊಡುವಂಥದ್ದಾಗಿರ್ತದೆ. ಸೋಮಾರಿಯಾಗಿ ಇರುವುದಿಲ್ಲ, ಫಲ ಕೊಡ್ತಲೇ ಇರ್ತದೆ. ಮಾತ್ರವಲ್ಲ, ಹಸುರೆಲೆಯನ್ನು ಬಿಡ್ತಾ ಇರ್ತದೆ. ಯಾವಾಗಲೂ ಹಸುರೆಲೆ, ಯಾವಾಗ ನೋಡಿದ್ರು ಸಮೃದ್ಧಿ. ಅವನ ಜೀವಿತವು ಸಮೃದ್ಧಿ, ಮಾತಿನಲ್ಲಿ ಸಮೃದ್ಧಿ, ನೋಟದಲ್ಲಿ ಸಮೃದ್ಧಿ, ಕ್ರಿಯೆಗಳಲ್ಲಿ ಸಮೃದ್ಧಿ, ಇನ್ನೊಬ್ಬರನ್ನ ಆಧರಿಸುವುದರಲ್ಲಿ ಸಮೃದ್ಧಿ, ಸಹಾಯ ಮಾಡೋದ್ರಲ್ಲಿ ಸಮೃದ್ಧಿ, ಎಲ್ಲ ವಿಷಯಗಳಲ್ಲಿ ಸಮೃದ್ಧಿಯನ್ನು ಸೂಚಿಸುವಂಥದ್ದು ನೀತಿಯ ವೃಕ್ಷಗಳು. ಒಬ್ಬ ನೀತಿ ವೃಕ್ಷ ಎಂಬ ಹೆಸರು ಪಡ್ಕೊಳ್ಬೇಕಾದ್ರೆ ಇದೆಲ್ಲ ಗುಣಲಕ್ಷಣಗಳು ಅವನಲ್ಲಿರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇರುವಂಥ ಫಲ ಕೊಡುವಂಥ ಒಂದು ಮರಕ್ಕೆ ಸಮಾನವಾಗಿದ್ದಾರೆ. ಅಂಥವರಿಗೆ ದೇವರು ಕೊಡುವಂಥ ಒಂದು ಹೊಸ ಹೆಸರೇನೆಂದರೆ ಆತನ ಬಾಯಿಯೇ ಕೊಡುವಂಥದ್ದಾಗಿದೆ, ನೀತಿಯ ವೃಕ್ಷಗಳು ಎಂಬುದಾಗಿ. ಇವತ್ತು ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನನಗೆ ನೀತಿಯ ವೃಕ್ಷ ಎಂಬುದ ಹೆಸರು ಬಂದಿದೆಯಾ? ನಾನು ಫಲ ಕೊಡ್ತಾ ಇದ್ದೇನಾ? ಯೆಹೆಜ್ಕೇಲನ ಪುಸ್ತಕ 47ನೇ ಅಧ್ಯಾಯ ಅದರ 12ನೇ ಅಧ್ಯಾಯದ ಬಿ ಭಾಗವನ್ನು ಓದುವುದಾದರೆ, ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು, ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ನೀತಿಯ ವೃಕ್ಷದಲ್ಲಿ, ನೀತಿಯ ವೃಕ್ಷ ಅಂದರೆ ಹೊಸ ಹೊಸ ಫಲಗಳು, ನ್ಯೂ, ಎಲ್ಲ ಹೊಸದು, ಹೊಸ ಫಲ, ಫ್ರೂಟ್ಸ್, ಹೊಸ ಫಲ, ನ್ಯೂ ಫ್ರೂಟ್ಸ್ ಅವನಿಂದ ಹೊರಟು ಬರ್ತದೆ. ಹಳೆದೆಲ್ಲ ಹೋಗಿಬಿಡ್ತದೆ, ಹಳೆಯ ದ್ವೇಷ ಹೋಗಿಬಿಡ್ತದೆ, ಹೊಟ್ಟೆ ಕಿಚ್ಚು ಹಳೆಯದು ಹೋಗಿಬಿಡ್ತದೆ, ಹಳೆಯ ನೋಟ ಹೋಗಿಬಿಡ್ತದೆ. ಹೊಸದಾದಂಥ ಎಲ್ಲ ಫಲಗಳನ್ನು ಕೊಡಲಿಕ್ಕೆ
ದೇವರು ನಮಗೆ ಸಹಾಯ ಮಾಡೋನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವುಗಳ ಹಣ್ಣು, ಬಹಳ ಸುಂದರವಾಗಿದೆ ಈ ವಾಕ್ಯ, ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಆ ಮರದ ಹಣ್ಣು ಏನಾಗಿದೆಯಂತೆ? ಆಹಾರವಾಗುತ್ತಂತೆ. ಪ್ರೀತಿ ದೇವ ಜನರೇ, ಹಣ್ಣು ಆಹಾರ ಅಂದರೆ ದೇವರ ವಾಕ್ಯಕ್ಕೆ ಸಮಾನವಾದದ್ದು. ನೀವು ಕೊಡುವಂಥ ಹಣ್ಣು ಅಂದರೆ ಜನರಿಗೆ ಬಿತ್ತಲ್ಪಡುವಂಥ ದೇವರ ವಾಕ್ಯದ ಸಂದೇಶ ಏನಾಗಿರ್ತದೆ? ಹಲ್ಲೆಲೂಯಾ, ಅದು ಆಹಾರವಾಗಿರ್ತದೆ. ಮಾತ್ರವಲ್ಲ, ನೀವು ಮಾಡುವಂಥ ಪ್ರಾರ್ಥನೆ ಅದೇನಾಗಿದೆ? ಔಷಧವಾಗಿರ್ತದೆ. ಎಲೆ, ಹಸುರೆಲೆ ಪ್ರಾರ್ಥನೆಯನ್ನು ಸೂಚಿಸುವಂಥದ್ದಾಗಿದೆ. ಹಣ್ಣು ಆಹಾರವಾಗಿದೆ ಅಂತ ಹೇಳಿದ್ರೆ ದೇವರ ವಾಕ್ಯದ ಸಂದೇಶವಾಗಿದೆ. ಒಬ್ಬರನ್ನು ಆಧರಿಸುವುದಕ್ಕೆ ನೀವು ಹೇಳುವಂಥ ದೇವರ ವಾಕ್ಯ. ಹಲ್ಲೆಲೂಯಾ. ನೀವು ನೀತಿಯ ವೃಕ್ಷಗಳೆಂಬುದ ಹೆಸರು ಪಡಿಬೇಕಾದ್ರೆ ಸಾಧಾರಣವಾದ ಸಂಗತಿ ಅಲ್ಲ ಇದು. ಹಸುರೆಲೆ ಬಿಡುತ್ತಾ ಕ್ಷಾಮ ಕಾಲದಲ್ಲಿ ಯಾವುದಕ್ಕೂ ಧಗೆಗೆ ಭಯಪಡದೆ ಹಸುರೆಲೆಯನ್ನೇ ಬಿಡುತ್ತಾ ಜೀವಿಸಬೇಕಾದ್ರೆ ನಾವು ಕೊಡುವಂಥ, ನಾವು ಮಾಡುವಂಥ ಕೆಲವು ಕಾರ್ಯಗಳಿದೆ. ಏನಂದರೆ ಹಣ್ಣುಗಳು ಅಂದರೆ ಆಹಾರ. ಯಾವುದಕ್ಕೆ ಹಣ್ಣು ಆಹಾರವಾಗಿದೆಯೋ ಅದೇ ರೀತಿಯಲ್ಲಿ ನಾವು ಜನರ ಆತ್ಮಗಳಿಗೆ ಸಂಧಿಸುವ ಹಾಗೆ ದೇವರ ಮಾತುಗಳ ಮೂಲಕವಾಗಿ, ವಾಗ್ದಾನದ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ಜನರನ್ನು ಸಂಧಿಸೋರಾಗಿರಬೇಕು. ಮಾತ್ರವಲ್ಲ, ನಮ್ಮ ಪ್ರಾರ್ಥನೆ ಜನರಿಗೆ ಔಷಧೋಪಾದಿಯಲ್ಲಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಎಲೆ ಎಂಬುದು ಪ್ರಾರ್ಥನೆ. ನಾವು ಮಾಡುವ ಪ್ರಾರ್ಥನೆ ಔಷಧೋಪಾದಿಯಲ್ಲಿ ಜನರನ್ನು ಗುಣಪಡಿಸುವಂಥದ್ದಾಗಿರಬೇಕು. ಅಂಥವರಿಗೆ ದೇವರು ಹೇಳುವಂಥದ್ದು ಏನಂದರೆ, ಏನು ಹೆಸರು ಕೊಡ್ತಾನೆ? ನೀತಿಯ ವೃಕ್ಷಗಳು. ಹಲ್ಲೆಲೂಯಾ. ಸಂತೋಷ ಆಗ್ತಾ ಇದೆಯಲ್ವಾ? ನಾವೆಲ್ಲ ಅದರಲ್ಲಿದ್ದೇವಾ? ನಾವು ದೇವರ ವಾಕ್ಯ ಸಂದೇಶವನ್ನು ಹೇಳ್ತಾ ಇದ್ದೇವಾ? ವಾಗ್ದಾನಗಳನ್ನ ಹಿಡ್ಕೊಂಡು ಜನರನ್ನು ಆಧರಿಸ್ತಾ ಇದ್ದೇವಾ? ನಮ್ಮ ದೇವರು ಸತ್ಯವಂತನು. ನಮ್ಮ ದೇವರು ಈಗ ತಾನೇ ಅನೇಕ ಹಾಡುಗಳನ್ನು ನಾವು ಹಾಡಿದೆವು. ನಮ್ಮ ಕೈ ಬಿಡದಂಥ ದೇವರು, ಸಂಕಷ್ಟ ಕಾಲದಲ್ಲಿ ನಮ್ಮ ಕೈ ಬಿಡದಂಥ ದೇವರು. ಹಲ್ಲೆಲೂಯಾ ಎಂಬುದಾಗಿ ಹೇಳುವಂಥ ಮಾತುಗಳನ್ನು ಆಧರಿಸುತ್ತಾ ಜನರನ್ನು ಸಂತೈಸ್ತಾ ಇದ್ದೇವಾ? ನಾವೊಂದು ವೇಳೆ ಸಂತೈಸುವಂಥ ಆತ್ಮ ನಮ್ಮಲ್ಲಿದ್ದರೆ ನಮಗೊಂದು ಹೆಸರು ಕೊಡಲ್ಪಟ್ಟಿದೆ. ಏನು ಹೆಸರು? ಹೇಳಿ ಜೋರಾಗಿ, ಏನು ಹೆಸರು? ನೀವು ಮರಿಬಾರ್ದು. ಏನು ಹೆಸರು? ಎಲ್ಲರೂ ಹೇಳ್ತಾ ಇಲ್ಲ. ಏನು ಹೆಸರು? ಧೈರ್ಯವಾಗಿ ಹೇಳಬೇಕು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ನಾವು ನೀತಿಯ ವೃಕ್ಷಗಳಾಗಬೇಕಾದರೆ ನಮ್ಮ ಬಾಯಿಂದ ಹಣ್ಣು, ನೀತಿಯ ವೃಕ್ಷ ಏನು ಕೊಡುತ್ತದೆ? ರುಚಿಯಾದ ಹಣ್ಣನ್ನು ಕೊಡುತ್ತದೆ. ನೀತಿಯ ವೃಕ್ಷ ಏನು ಮಾಡ್ತದೆ? ಅದರ ಎಲೆ ಬಾಡುವುದಿಲ್ಲ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. 1ನೇ ಕೀರ್ತನೆ 3ನೇ ವಾಕ್ಯ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ತಕ್ಕ ಕಾಲದಲ್ಲಿ, ತಕ್ಕ ಸಮಯದಲ್ಲಿ, ತಕ್ಕ ಯೋಗ್ಯ ವ್ಯಕ್ತಿಗೆ, ಸಂಕಷ್ಟದಲ್ಲಿರುವಂಥ ವ್ಯಕ್ತಿಗೆ, ಸಂಕಷ್ಟದಲ್ಲಿರುವಂಥ ಆತ್ಮಕ್ಕೆ ತಕ್ಕ ಕಾಲದಲ್ಲಿ ನೀವು ಕೊಡುವಂಥ ಹಣ್ಣು, ಫಲ ಅವನಿಗೆ ಸಲ್ಲಬೇಕು. ಹಲ್ಲೆಲೂಯಾ. ತಕ್ಕ ಕಾಲದಲ್ಲಿ ಅಂಥವರಿಗೆ ದೇವರು ಏನು ಹೇಳ್ತಾ ಇದ್ದಾನೆ? ನೀತಿಯ ವೃಕ್ಷಗಳೆಂಬುದಾಗಿ. ಮಾತ್ರವಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ಅವನು ಬಾಡುವುದೇ ಇಲ್ಲ, ಅವನು ಸೋತು ಹೋಗುವುದಿಲ್ಲ, ಯಾರ ನಿಂದೆ ಮಾತಿಗೂ ಅವನು ಕಂಗೆಡುವುದಿಲ್ಲ. ನಿಂದೆ ಅಪಮಾನಕ್ಕೆ ಆತನು ಸೋತು ಹೋಗುವುದಿಲ್ಲ. ಧೈರ್ಯವಾಗಿ ಜನರನ್ನು ಎದುರಿಸ್ತಾನೆ, ರಕ್ತ ಸಾಕ್ಷಿ ಆಗ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ದುಷ್ಟರು ಹಾಗಲ್ಲ, ಗಾಳಿ ಬಡ್ಕೊಂಡು ಹೋಗುವಂತ ಹೊಟ್ಟಿಗೆ ಸಮಾನರಾಗಿದ್ದಾರೆ. ನೀತಿಯ ವೃಕ್ಷಗಳು ಬೇರೆ, ಒಣಗಿ ಹೋದ ವೃಕ್ಷಗಳು ಬೇರೆ. ಅದು ದುಷ್ಟನೆಂಬುದಾಗಿ ಹೇಳುತ್ತದೆ. ಒಣಗಿದ ವೃಕ್ಷಕ್ಕೆ ದುಷ್ಟನೆಂಬುದಾಗಿ ಹೇಳುವಂಥದ್ದಾಗಿದೆ. ಯಾವ ಫಲವಿಲ್ಲ, ಅದರಲ್ಲಿ ಫಲ ಕೊಡಲು ಸಾಧ್ಯವಿಲ್ಲ. ನೀತಿಯ ವೃಕ್ಷಗಳು ನಾವಾಗಿರಬೇಕು, ದೇವರಿಂದ ಹೆಸರು ಪಡ್ಕೊಳ್ಳಬೇಕು. ಇವತ್ತು ನಿಮಗೆ
ನನಗೆ ಆ ಹೆಸರು ಬೇಕು. ಎಷ್ಟು ಜನರಿಗೆ ನಾನು ನೀತಿಯ ವೃಕ್ಷವಾಗಿರಬೇಕೆಂಬುದಾಗಿ ಯಾರಿಗೆ ಆಶೆ ಇದೆ? ಹೊಸ ಹೆಸರು ಆತನ ಬಾಯಿಯೇ ನಮಗೆ ಕೊಡುವಂಥದ್ದಾಗಿದೆ. ಮನುಷ್ಯರು ಕೊಡುವಂಥದ್ದಲ್ಲ, ನಾನು ಕೊಡುವಂಥದ್ದಲ್ಲ, ಸಭಾಪಾಲಕನು ಕೊಡುವಂಥದ್ದಲ್ಲ. ಇದು ದೇವರು ತಾನೇ ತನ್ನ ಬಾಯಿಂದ ತನ್ನ ನಾಮದ ಮಹಿಮೆಗೋಸ್ಕರ, ತನ್ನ ವೈಭವಕ್ಕೋಸ್ಕರ, ತನ್ನನ್ನು ಪ್ರೀತಿಸುವಂಥ ತನ್ನ ಮಕ್ಕಳು, ಶುದ್ಧ ಹೃದಯವನ್ನು ಕಾಪಾಡಿಕೊಂಡಿರುವಂಥ ಮಕ್ಕಳು, ಫಲ ಕೊಡುವುದಕ್ಕಾಗಿ ಮನಸ್ಸಿರುವಂಥ ಮಕ್ಕಳು, ಪ್ರಾರ್ಥನೆಯಲ್ಲಿ ಆಸಕ್ತಿ ಇರುವಂಥ ಮಕ್ಕಳಿಗೆ ಆತನು ಕೊಡುವಂಥ ಒಂದು ಹೆಸರು ನೀತಿಯ ವೃಕ್ಷಗಳು. ಹಲ್ಲೆಲೂಯಾ. ನನಗೆ ವಾಕ್ಯ ಓದುವಾಗ ತುಂಬ ನನಗೆ ಆಧರಣೆ ಆಯಿತು, ಸಂತೋಷ ಆಯಿತು. ನನ್ನ ದೇವರೆಷ್ಟು ಒಳ್ಳೆಯವನು. ನಮ್ಮನ್ನು ಸುಮ್ಮನೆ ಆತನು ಉಂಟು ಮಾಡಲಿಲ್ಲ. ಸುಮ್ಮನೆ ನಾವು ದೇವರ ಈ ಒಂದು ಆಲಯದಲ್ಲಿ ನಾವು ಬರುತ್ತಾ ಇಲ್ಲ ಪ್ರಿಯರೇ, ನಾವು ಸುಮ್ಮನೆ ಬರುತ್ತಾ ಇಲ್ಲ. ದೇವರ ಉದ್ದೇಶವಿದೆ. ಆತನ ವೈಭವಕ್ಕೋಸ್ಕರ, ಆತನ ನಾಮದ ಮಹಿಮೆಗೋಸ್ಕರ ನೀವು ಮತ್ತು ನಾನು ಪಾಲುಗಾರರಾಗಿರಬೇಕು ಎಂಬ ಉದ್ದೇಶ ಆತನಲ್ಲಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ಕೊರಿಂಥ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಆದುದರಿಂದ ಇದೆಲ್ಲ ಸಂಗತಿಗಳು ನಮಗೆ ತಿಳಿಸಿರುವುದರಿಂದ ಪ್ರಿಯ ದೇವ ಜನರೇ, ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ. ನಿಮಗೆ ನೀತಿಯ ವೃಕ್ಷಗಳು ಬೇಕಾಗಿದೆಯಾ? ಫಲವನ್ನು ಕೊಡುತ್ತಾ ಜನರಿಗೆ ಆಹಾರವಾಗಿ ದೇವರ ವಾಕ್ಯವನ್ನು ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ನಮ್ಮನ್ನಿಟ್ಟಿರುವಾಗ ಪ್ರಾರ್ಥನೆಯ ಔಷಧೋಪಾದಿಯಲ್ಲಿ ನಮ್ಮಿಂದ ಹೊರಟು ಬರಬೇಕೆಂಬಂತ ಉದ್ದೇಶ ದೇವರಲ್ಲಿ ಇರುವುದರಿಂದ ನಾವೇನು ಮಾಡಬೇಕು? 2 ಕೊರಿಂಥ 6:17 ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ. ಅನ್ಯರಿಗೂ ನಮಗೂ ಏನೂ ಸಂಬಂಧ ಇಲ್ಲ. ಅನ್ಯರು ಮಾಡುವಂಥ ಯಾವ ಕಾರ್ಯಗಳು ನಮಗೆ ಸಂಬಂಧವಿಲ್ಲ. ಮಾತ್ರವಲ್ಲ, ಅಶುದ್ಧವಾದ ಯಾವುದನ್ನು ಮುಟ್ಟಬೇಡಿರಿ. ಹಲ್ಲೆಲೂಯಾ. ಇದು ಒಂದು ಹೆಸರು. ಅಶುದ್ಧವಾದ ಯಾವುದನ್ನು ಮುಟ್ಟದೆ ಇರುವವನಿಗೆ ಏನು ಸಿಗ್ತದೆ? ಹೊಸ ಹೆಸರು. ಏನದು? ಏನು ಹೆಸರು? ಮರ್ತೋಯ್ತಾ? ನೀತಿಯ ವೃಕ್ಷಗಳು. ನೀತಿಯ ವೃಕ್ಷ ಅಂದರೆ ಬಹಳ ವಿಶೇಷವಾದದ್ದು. ಫಲ ಕೊಡುವಂಥ ವೃಕ್ಷ, ಹಸಿರಾಗಿರುವಂಥ ವೃಕ್ಷ, ಹೆದರದಿರುವಂಥ ವೃಕ್ಷ, ಬೇರು ಆಳವಾಗಿ ಹರಡಿಕೊಂಡಿರುವಂಥ ವೃಕ್ಷ, ಯಾವ ದಗೆಗೂ ಭಯಪಡದೇ ಇರುವಂಥ ವೃಕ್ಷ. ಈ ನೀತಿಯ ವೃಕ್ಷ ನಾವಾಗಬೇಕಾದರೆ ಇಲ್ಲಿ ಹೇಳ್ತಾನೆ, ಅನ್ಯ ಜನರ ಮಧ್ಯದಿಂದ ಪ್ರತ್ಯೇಕವಾಗಿರ್ರಿ. ಹಲ್ಲೆಲೂಯಾ. ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು ಎಂಬುದಾಗಿ ಭಕ್ತನು ಪ್ರಾರ್ಥನೆ ಮಾಡಿದ ಹಾಗೆ ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು. ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಇಲ್ಲಿ 2ನೇ ಕೊರಿಂಥದಲ್ಲಿ ಓದ್ತೇವೆ, ಪ್ರತ್ಯೇಕವಾಗಬೇಕು. ಪ್ರತ್ಯೇಕತೆ ಬಹಳ ಪ್ರಾಮುಖ್ಯ. ನಾವು ಅನ್ಯ ಜನರೊಂದಿಗೆ ಸೇರಿ ಇಜ್ಜೋಡಾಗಬಾರದೆಂಬ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಅನ್ಯ ಜನರೊಂದಿಗೆ ಸೇರಿ ಇಜ್ಜೋಡವಾಗಬಾರದು. ಅವರು ಮಾಡುವಂಥ ಯಾವ ಕಾರ್ಯಗಳಿಗೆ ನಾವು ಸರಿಗಟ್ಟಬಾರದು. ನಾವು ಅವರೊಂದಿಗೆ ಸೇರಿ ಮಾಡಬಾರದು. ಅನೇಕ ವಿಧದಲ್ಲಿ ಪಬ್ಲಿಕ್ಕಲ್ಲಿ ಹೇಳಲಿಕ್ಕಾಗೋದಿಲ್ಲ, ನಿಮಗೆ ಅರ್ಥವಾಗ್ತದೆ. ಅನೇಕ ಕಾರ್ಯಗಳಿದೆ. ಅನ್ಯರಿಗೂ ನಮಗೂ ಇರುವ ವ್ಯತ್ಯಾಸ ಬಹಳ ಬಹಳ ಬಹಳಷ್ಟು ಇದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವುಗಳಿಂದ ನಾವು ಪ್ರತ್ಯೇಕವಾಗಿರಬೇಕು. ಅಶುದ್ಧವಾದಂಥ ಯಾವುದನ್ನು ಮುಟ್ಟಬಾರದು. ಅಶುದ್ಧವಾದುದಂದರೆ ಅನೇಕ ಸಂಗತಿಗಳಿದೆ ಪ್ರಿಯರೇ. ಹಲ್ಲೆಲೂಯಾ. ಅದೆಲ್ಲವನ್ನು ಈಗ ಹೇಳಲಿಕ್ಕಾಗೋದಿಲ್ಲ. ನೀವು ಗ್ರಹಿಸಿಕೊಳ್ಳ್ರಿ. ದೇವರಿಗೂ ಸೈತಾನನಿಗೂ ಒಡನಾಟ ಇಲ್ಲ. ಬೆಳಕಿಗೂ ಕತ್ತಲಿಗೂ ಐಕ್ಯತೆ ಇಲ್ಲ. ಅನ್ಯರಿಗೂ ಕ್ರೈಸ್ತರಿಗೂ ಒಡನಾಟ ಇಲ್ಲ. ಪ್ರತ್ಯೇಕವಾಗಿರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇದು ಮೊದಲನೇ ಹೆಸರು. 2ನೇ ಹೆಸರು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದ್ತೇವೆ. ಈ ಹೆಸರು ಏನೆಂಬುದಾಗಿ ನೀವೇ ಗ್ರಹಿಸಿಕೊಳ್ಬೇಕು. ಓದಿ ಸಿಸ್ಟರ್. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರಾತ್ಮನು
ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಯಾರಿಗೆ ಕಿವಿ ಇದೆಯೋ, ಕಿವಿ ಉಳ್ಳವನು ಇವತ್ತು ಕೇಳಬೇಕು. ಹಲ್ಲೆಲೂಯಾ. ಓದಿ ಸಿಸ್ಟರ್. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಇಲ್ಲಿ ಒಂದು ಹೆಸರಿದೆ, ಆ ಹೆಸರು ಹೊಂದಿದವನಿಗೆ ಮಾತ್ರ ತಿಳಿದಿರುತ್ತಂತೆ, ಮತ್ಯಾರಿಗೂ ತಿಳಿದಿರುವುದಿಲ್ಲ. ಇದು ನಿಮ್ಮ ಆತ್ಮಕ್ಕೂ ಕರ್ತನ ಆತ್ಮಕ್ಕೂ ಸಂಬಂಧಪಟ್ಟಂತ ಹೆಸರು. ನಿಮಗೆ ಕೊಟ್ಟಿರುವ ಹೆಸರು ನನಗೆ ಗೊತ್ತಿಲ್ಲ, ನನಗೆ ಕೊಟ್ಟಿರುವ ಹೆಸರು ನಿಮಗೆ ಗೊತ್ತಿಲ್ಲ. ನಿಮಗೆ ಕೊಟ್ಟಿರುವಂಥ ಹೆಸರು ಅದು ಯಾರಿಗೂ ಕೂಡ ಗೊತ್ತಾಗಿರುವುದಿಲ್ಲ. ಅದು ನಿಮಗೆ ಮಾತ್ರ ಗೊತ್ತಿರ್ತದೆ. ನೀವು ಯಾರೆಂಬುದಾಗಿ ನೀವು ಗ್ರಹಿಸಿಕೊಂಡ್ರೆ ಮಾತ್ರ ನಿಮಗೆ ಆ ಹೆಸರು ಗೊತ್ತಿರ್ತದೆ. ನೀವೇ ಆ ಹೆಸರನ್ನು ಗ್ರಹಿಸಿಕೊಳ್ಬೇಕು. ಇಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ, ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. ಇವತ್ತಿಲ್ಲಿ ಕೂತ್ಕೊಂಡು ನಾವು ಯೋಚನೆ ಮಾಡೋಣ. ಒಂದು ನಿಮಿಷ, ತಿಳಿಯದೇ ಇರುವಂಥ ಹೆಸರು ನನ್ನಲ್ಲಿ ಯಾವುದಾದರೂ ಇದೆಯೋ? ನನಗೆ ದೇವರು ಏನು ಹೆಸರು ಕೊಟ್ಟಿದ್ದಾನೆ? ಹೊಸ ಒಡಂಬಡಿಕೆಯಲ್ಲಿ ಓದ್ತೀವಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನಷ್ಟೇ. ಅದು ಹೆಸರಲ್ಲ, ಅದು ಅಧಿಕಾರ. ಹೆಸರು ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ನಾನಿಲ್ಲಿ ನಿಂತಿದ್ದೇನೆ, ನನಗೊಂದು ಹೆಸರಿದೆ, ಅದು ನನಗೆ ಮಾತ್ರ ಗೊತ್ತು, ಅದು ಯಾರಿಗೂ ಗೊತ್ತಿಲ್ಲ. ಅಂತ ಆತ್ಮದ ಹೆಸರು ನಿಮಗೆ ಯಾರಿಗಾದರೂ ಅನುಭವವಾಗಿದೆಯಾ? ಅದು ನಿಮಗಿರುವಂಥ ಹೆಸರು ನಾವೇ ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ಆ ಹೆಸರು ನಿಮಗೆ ಗೊತ್ತಿದ್ರೆ ಅದನ್ನು ಪುಸ್ತಕದಲ್ಲಿ ಬರೆದಿಡ್ರಿ. ಹಲ್ಲೆಲೂಯಾ. ದೇವರು ನಾನು ಸಹ ನಾಳೆ ಬರ್ಕೊಂಡು ಬರ್ತೇನೆ, ನೆಕ್ಸ್ಟ್ ವೀಕಲ್ಲಿ. ನೀವೆಲ್ಲರೂ ಒಂದು ಹೆಸರು ಬರ್ಕೊಂಡು ಬನ್ನಿ. ತಿಳಿಯದೆ, ಇನ್ನೊಬ್ಬರಿಗೆ ತಿಳಿಯದೇ ಇರುವಂಥ ಹೆಸರು ನಿಮಗಿದ್ರೆ ದಯವಿಟ್ಟು ಅದನ್ನು ನನಗೆ ಹೇಳಬೇಡಿ, ನೀವು ಬರೆದು ತಗೊಂಡು ಬನ್ನಿ ಅಷ್ಟೇ. ಈಗ ಸಿಸ್ಟರ್ ಇಲ್ಲಿದ್ದಾರೆ, ಲಕ್ಷ್ಮಿಯವರಿದ್ದಾರೆ, ಅವರಿಗೊಂದು ಹೆಸರಿದೆ, ಅದು ಅವ್ರಿಗೆ ಗೊತ್ತುಂಟು. ಮೇರೆ ಸಿಸ್ಟರ್ ಇದ್ದಾರೆ, ಅವರಿಗೆ ಅವ್ರ ಹೆಸರು ಗೊತ್ತಿರ್ತದೆ. ಗ್ರಹಿಸ್ಕೊಳ್ರಿ, ಏನು ನನಗೆ ಹೆಸರು ಕೊಟ್ಟಿದ್ದಾನೆ, ಇನ್ನೊಬ್ಬರಿಗೆ ಗೊತ್ತಿಲ್ಲದಿರುವಂಥ ಹೆಸರು ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೆ ಎಂಬುದನ್ನು ಗ್ರಹಿಸಿಕೊಂಡು ನೆಕ್ಸ್ಟ್ ವೀಕ್ ನೀವು ಬರುವಾಗ ಅದನ್ನು ಬರ್ಕೊಂಡು ಬನ್ನಿರಿ. ಹಲ್ಲೆಲೂಯಾ. ಇಲ್ಲಿ ಬೇರೆಯವರಿಗೆ ತಿಳಿಯದೇ ಇರುವಂಥ ಹೆಸರು ನನಗೆ ಮತ್ತು ನಿಮಗೆ ಇದೆ. ಕೆಟ್ಟವಳಾಗಿದೆಯಾ, ಒಳ್ಳೆಯವಳಂತಿದೆಯಾ, ನೀತಿವಂತಳಂತಿದೆಯಾ, ಅಥವಾ ಏನೆಲ್ಲ ಹೆಸರುಗಳಿದೆಯೋ, ಅದೇನಿದೆಯೋ ಆ ಹೆಸರು ನೀವು ದೇವರ ಆತ್ಮನ ಮೂಲಕವಾಗಿ ನೀವು ಶುದ್ಧ ಮಾಡಿಕೊಂಡು ದೇವರ ಸಾನ್ನಿಧ್ಯದಲ್ಲಿ ಮೊಣಕಾಲಾಕಿ ಪ್ರಾರ್ಥಿಸಿ, ದೇವರೇ ನನಗೆ ತಿಳಿದೇ ಇರುವಂಥ, ಇನ್ನೊಬ್ಬರಿಗೆ ನನ್ನ ವಿಷಯವಾಗಿ ತಿಳಿದೇ ಇರುವಂಥ ಹೆಸರು ಏನಿದೆ ಸ್ವಾಮಿ, ನನಗೆ ತಿಳಿಯಪಡಿಸಿ ಎಂಬುದಾಗಿ ನೀವು ಅದನ್ನು ಪ್ರಾರ್ಥಿಸಿ ಹೊಂದಿಕೊಂಡು ಅದನ್ನು ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಳ್ರಿ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡ್ರೆ ಮಾತ್ರ ಆ ಹೆಸರು ನಮಗೆ ಸಿಗ್ತದೆ. ಶುದ್ಧರಾಗಿದ್ದರೆ ಮಾತ್ರ ಆ ಹೆಸರು ನಿಮಗೆ ಅರ್ಥವಾಗ್ತದೆ, ನಿಮಗೆ ತಿಳಿಸಲ್ಪಡ್ತದೆ. ಇಲ್ಲದಿದ್ದರೆ ಇಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೆಸರನ್ನು ನೋಡಿ, ಮುಂದೆ ಓದಿ, ಇನ್ನೊಂದು ವಾಕ್ಯ ಓದಿ, ಅದೇ 3ನೇ ಅಧ್ಯಾಯ 10-12 ವಾಕ್ಯಗಳನ್ನು ಓದಿ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು.
ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಇದು ದೇವರಾತ್ಮನು ಯಾರಿಗೆ ಹೇಳ್ತಾ ಇದ್ದಾನೆ? ಅನ್ಯರಿಗೆ ಹೇಳ್ತಾ ಇಲ್ಲ, ಸಭೆಯಲ್ಲಿ ಇರುವಂತ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಏನಂದ್ರೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು, ಬೇಗನೆ ನಾನು ಬರ್ತೇನೆ. ಅದನ್ನು ಹೇಳಿದ ನಂತರ ನಿನಗಿರುವುದನ್ನು ಬಿಗಿಯಾಗಿ ಹಿಡ್ಕೊಂಡಿರು, ನಿನಗಿರುವುದನ್ನು ಬಿಗಿಯಾಗಿ ಹಿಡ್ಕೊಂಡಿರು. ನಿನಗೆ ಏನು ಹಿಡ್ಕೊಳ್ಬೇಕಾಗಿದೆ? ನಾನು ನಿನಗೆ ಕೊಟ್ಟಿರುವಂಥ ಸಹನದ ವಾಕ್ಯ, ಜೀವವುಳ್ಳ ವಾಕ್ಯ, ನಾನು ಕೊಟ್ಟಿರುವಂಥ ಆಜ್ಞೆ ನಿಯಮಗಳನ್ನು, ನಾನು ನಿನಗೆ ಏನು ಕೊಟ್ಟಿದ್ದೇನೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿರು, ಬಿಗಿಯಾಗಿ ಹಿಡ್ಕೊಂಡಿರು. ಹಲ್ಲೆಲೂಯಾ. ಅಂಥವನಿಗೆ ಮಾತ್ರ ಆತನು ಹೇಳ್ತಾನೆ, ಅವನು ಜಯಶಾಲಿ, ಅವನು ಜಯ ಹೊಂದಿದವನು. ಯಾರು ಸಹನ ವಾಕ್ಯಕ್ಕೆ, ಯಾರು ಪ್ರೀತಿಯ ವಾಕ್ಯಕ್ಕೆ, ಕರುಣೆಯ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟಿರ್ತಾರೋ, ಸಹನ ವಾಕ್ಯ ಅಂದರೆ ಸ್ನೇಹದ ವಾಕ್ಯ, ಪ್ರೀತಿಯ ವಾಕ್ಯ, ಕರುಣೆಯ ವಾಕ್ಯ, ಅದು ದೇವರ ವಾಕ್ಯವಾಗಿದೆ. ಈ ದೇವರ ವಾಕ್ಯಕ್ಕೆ ಯಾರು ಕಿವಿಗೊಟ್ಟು ನಡೀತಾರೋ, ಯಾರು ತಮ್ಮ ಹೃದಯಗಳಲ್ಲಿ ಅದನ್ನು ಕಾಪಾಡಿಕೊಂಡಿದ್ದಾರೋ ಅಂಥವರು ಲೋಕದಲ್ಲಿ ಜಯಶಾಲಿಗಳಾಗಿದ್ದಾರೆ. ಅದನ್ನು ಯಾರು ಅಸಡ್ಡೆ ಮಾಡ್ತಾರೋ ಅವರು ಜಯಶಾಲಿಗಳಲ್ಲ, ಅವರು ಸೋಲಲ್ಪಟ್ಟವರು. ಹಲ್ಲೆಲೂಯಾ. ಅವರು ಸೋಲಿಸಲ್ಪಟ್ಟವರು. ಮಾತ್ರವಲ್ಲ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಸ್ತಂಭ, ಒಂದು ಪಿಲ್ಲರ್ ಇಲ್ಲದೆ ಒಂದು ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲೇ ನೋಡ್ತೀವಿ, ಬಾಲ್ಕನಿಗೆ ಎಷ್ಟು ಪಿಲ್ಲರ್ಗಳು ಹಾಕಿದ್ದಾರೆ. ಹಲ್ಲೆಲೂಯಾ. ಸ್ತಂಭವಿಲ್ಲದೆ ಆಲಯವಿಲ್ಲ. ಒಂದು ಆಲಯ ಬೇಕಾದರೆ ನನ್ನ ನಿಮ್ಮ ಹಾಗಿರುವಂಥ ಸ್ತಂಭಗಳು ಬೇಕಾಗಿದೆ. ಯಾರು ಜಯ ಹೊಂದುತ್ತಾರೋ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸಹನ ವಾಕ್ಯಕ್ಕೆ ಕಿವಿಗೊಡುತ್ತಾರೋ ಅವರನ್ನು ಏನು ಮಾಡ್ತಾನೆ? ಸಭೆಯಲ್ಲಿ ಒಂದು ಸ್ತಂಭವಾಗಿ ಇಡ್ತಾನೆ. ಆ ಸ್ತಂಭ ಏನಾಗಿರ್ತದೆ? ಸಭೆಯನ್ನು ನಿಲ್ಲಿಸುವುದಕ್ಕೆ ಒಂದು ಆಧಾರ ಸ್ತಂಭವಾಗಿರ್ತದೆ. ಹಲ್ಲೆಲೂಯಾ. ಯಾರು ಜಯ ಹೊಂತಾರೋ ಅವರಿಗೆ ಆತನು ಕೊಡುವಂಥದ್ದು ಸ್ತಂಭ ಎಂಬಂಥ ಹೆಸರು. ಸ್ತಂಭ. ನಾನು ಮತ್ತು ನೀವು ಸ್ತಂಭಗಳು, ಈ ಆಲಯದ ಸ್ತಂಭಗಳು. ಈ ಸ್ತಂಭ ಗಟ್ಟಿ ಇಲ್ದಿದ್ರೆ ಆಲಯ ಬಿದ್ದು ಹೋಗ್ತದೆ. ನಾನು ನೀವು ಆತ್ಮಿಕವಾಗಿ ಗಟ್ಟಿಯಾಗಿ ನಿಲ್ಲದಿದ್ದರೆ ಏನೇ ಶೋಧನೆ ಬಂದರೂ, ಕಷ್ಟ ಬಂದರೂ, ರೋಗ ಬಂದರೂ ಗುಣಗುಟ್ಟದೆ ದೇವರ ಸಹನ ವಾಕ್ಯವನ್ನು ಕಾಪಾಡಿಕೊಂಡು ನಾವು ಜೀವಿಸುವುದಾದರೆ ಆಲಯವು ಏನಾಗ್ತದೆ? ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ. ದೇವರು ಯಾಕೆ ಆಲಯವನ್ನು ಪ್ರೀತಿಸ್ತಾನಂದರೆ, ಆಲಯವು ಆತನ ಮೊದಲ ಗಿತ್ತಿಯಾಗಿದೆ. ಆಲಯ ಅಂದರೆ ಸಭೆ, ಒಂದೊಂದು ಸ್ತಂಭಗಳು ಸೇರಿ ಒಂದು ಸಭೆಯಾಗಿದೆ. ಈ ಸಭೆಯು ಮೊದಲ ಗಿತ್ತಿ ಆಗಿರುವುದರಿಂದ ಆತನು ಬೇಗನೆ ಇಲ್ಲಿ ಏನು ಹೇಳ್ತಾನೆ? ನಾನು ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಸಭೆಯೇ, ನೀನು ಒಂದೊಂದು ಸ್ತಂಭವಾಗಿ ಸಭೆಯಲ್ಲಿರುವಾಗ, ಹಲ್ಲೆಲೂಯಾ, ಅಲೆದಾಡುವಂಥ ಅಲೆಮಾರಿಗಳಾಗಿ ಇರುವುದಲ್ಲ, ಒಂದು ಸಭೆಯಲ್ಲಿ ಒಂದು ಸ್ತಂಭವಾಗಿ ನಿಲ್ಲಬೇಕು. ಈ ಸ್ತಂಭ ಒಂದು ಕಿತ್ತು ಇನ್ನೊಂದು ಸ್ತಂಭ ಇನ್ನೊಂದು ಒಂದು ಮನೆಗೆ ಹಾಕುವುದಾದರೆ ಇದೇನಾಗ್ತದೆ? ಇಲ್ಲಿದು ಬಿಲ್ಡಿಂಗ್ ಅಲ್ಲಾಡ್ತದೆ. ನಿನ್ನ ಹೃದಯ ಅಲ್ಲಾಡ್ತಾ ಹೋಗ್ತಾ ಇರ್ತದೆ. ಇಲ್ಲಿ ಒಂದು ಸ್ವಲ್ಪ ಅರ್ಧ ಸ್ತಂಭ, ಇನ್ನೊಂದು ಇದರಲ್ಲಿ ಅರ್ಧ ಸ್ತಂಭ, ಇನ್ನೊಂದು ಕಡೆ ಇನ್ನೊಂದು ಅರ್ಧ ಸ್ತಂಭ, ಇಲ್ಲಿ 1 ಗಂಟೆ ಆರಾಧನೆ, ಅಲ್ಲಿ 1 ಗಂಟೆ ಆರಾಧನೆ, ಇನ್ನೊಂದು ಸಲ ಇನ್ನೊಂದು ದಿನ ಅಲ್ಲಿ 1-2 ತಾಸು ಆರಾಧನೆ ಅಲ್ಲ. ನಿನ್ನ ಸ್ತಂಭ ಸ್ಥಿರವಾಗಿರಬೇಕು. ಆತನು ಹೇಳ್ತಾನೆ ಏನಂತಿಲ್ಲಿ? ಪರಿಶುದ್ಧಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕೆ ಶೋಧನೆ ತಪ್ಪಿಸಿ ಕಾಪಾಡುವೆನು, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಹಲ್ಲೆಲೂಯಾ. ಜಯ ಹೊಂದುವವನು ಸ್ತಂಭವಾಗಿ ನಿಲ್ಲುತ್ತಾನೆ.
ಹಲ್ಲೆಲೂಯ. ಜಯ ಹೊಂದವನು ಮಾತ್ರ ಆತನು ಸ್ತಂಭವಾಗಿ ನಿಲ್ತಾನೆ. ಆತನ ಅಪೇಕ್ಷೆ ಪಡುವಂಥದ್ದು ಒಂದೊಂದು ಸ್ತಂಭಗಳು ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿ. ಹಲ್ಲೆಲೂಯ. ಸ್ಥಿರತೆ ಇಲ್ಲದಿದ್ದರೆ, ಅದಕ್ಕೆ ಭಕ್ತನು ಹೇಳ್ತಾ ಇದ್ದಾನೆ, ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ಅದಕ್ಕೆ ನಾನು ಕಳೆದ ವಾರ ಹೇಳಿದೆ, ಆ ಕೀರ್ತನೆ ಕಲ್ತ್ಕೊಂಡು ಬನ್ನಿ ಅಂತ. 85ನೇ ಕೀರ್ತನೆ ಅಲ್ವಾ ಅದು? ಸ್ಥಿರ ಚಿತ್ತ, ಅಲೆಮಾರಿಗಳ ಚಿತ್ತ ಅಲ್ಲ. ಸ್ವಲ್ಪ ದಿನ ಇಲ್ಲಿ, ಸ್ವಲ್ಪ ದಿನ ಹೊರಗೆ, ಸ್ವಲ್ಪ ದಿನ ಇನ್ನೊಂದು ಕಡೆ ಅಲ್ಲ. ಸ್ಥಿರ ಚಿತ್ತ ನನಗೆ ಕೊಡು ಸ್ವಾಮಿ. ನಿನ್ನ ಸಹನ ವಾಕ್ಯವನ್ನು ಕೇಳಿಕೊಂಡು ಒಂದು ಕಡೆಯಲ್ಲಿ, ಒಂದು ಆಲಯದಲ್ಲಿ ಸ್ತಂಭವಾಗಿ ನಿಲ್ಲುವ ಹಾಗೆ ನನಗೆ ಸ್ಥಿರ ಚಿತ್ತವನ್ನು ಕೊಡು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. ನನ್ನ ನೂತನಪಡಿಸು. ಇಷ್ಟರವರೆಗೂ ಒಂದು ವೇಳೆ ಅಂತ ತಪ್ಪು ಮಾಡಿದ್ದರೆ ದೇವರ ಹತ್ರ ಬೇಡಿಕೊಳ್ಳೋಣ, ನನ್ನನ್ನು ಒಂದು ಸಭೆಯ ಸ್ತಂಭವಾಗಿ ನನ್ನನ್ನು ನಿರ್ಮಿಸು, ನನ್ನನ್ನು ನಿಲ್ಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ, ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಒಂದು ಸ್ತಂಭವಾಗಿ ಒಂದು ಸಭೆಯಲ್ಲಿದ್ದರೆ ಕರ್ತನ ಭರಣದಲ್ಲಿ ನಾನು ಬೇಗನೆ ಬರುತ್ತೇನೆಂಬುದಾಗಿ ಹೇಳಿದಂಥ ಯೇಸು ಸ್ವಾಮಿ ಆತನು ಖಂಡಿತವಾಗಿಯೂ ಬರ್ತಾನೆ. ಎಲ್ಲಿ ಒಂದು ಸಭೆಯಲ್ಲಿ ಸ್ಥಿರವಾಗಿ ನೀವು ನಿಲ್ತೀರೋ, ಆತನೇನು ಹೇಳ್ತಾನೆ ಇಲ್ಲಿ, ಅವನು ಇನ್ನು ಮುಂದೆ ಅದರೊಳಗಿಂದ ಹೊರಗೆ ಹೋಗುವುದೇ ಇಲ್ಲ. ನನ್ನ ರಾಜ್ಯಕ್ಕೆ ಆತನು ಸೇರುವನಾಗಿದ್ದಾನೆ. ಹಲ್ಲೆಲೂಯ. ನನ್ನ ರಾಜ್ಯಕ್ಕೆ ನನ್ನೊಂದಿಗೆ ಆತನು ಬರುವನಾಗಿದ್ದಾನೆ. ನಾನು ಬೇಗನೆ ಬರ್ತೇನೆ. ನಿನಗಿರುವುದನ್ನು ಬಿಗಿಯಾಗಿ ಹಿಡ್ಕೊಂಡಿರು, ಅಲೆಮಾರಿಗಳಾಗ್ಬಿಡ್ರಿ. ದೇವ್ರ ನಾಮ, ಇದು ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಇದೆಲ್ಲ ಹೇಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಇದು ಯಾರಿಗೂ ಗೊತ್ತಿರುವುದಿಲ್ಲ. ಹಲ್ಲೆಲೂಯ. ಯೆರೂಸಲೇಮ್ ಪಟ್ಟಣದ ಹೆಸರು. ಹಲ್ಲೆಲೂಯ. ಮಾತ್ರವಲ್ಲ, ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಹೊಸ ಹೆಸರು ನಮಗೆ ಬೇಕು. ಈ ವರ್ಷದ ವಾಗ್ದಾನ ದೇವರು ನಮಗೆ ಇವತ್ತು ಕೊಡುವನಾಗಿದ್ದಾನೆ. ನಾವು ಅದನ್ನು ಹೊಂದಿಕೊಳ್ಳಬೇಕು. ಕೊಡುವನು ಎಂಬುದಾಗಿ ಮಾತ್ರ ವಾಕ್ಯ ಓದಿ ಸಂತೋಷ ಪಡುತ್ತಾ ಕೂತ್ಕೊಳ್ಳೋದಲ್ಲ ಪ್ರಿಯರೇ. ಇಡೀ ವರ್ಷ ಕಾಲ ಹರಣ ಮಾಡುವುದಲ್ಲ. ಹೊಸ ಹೆಸರು ಕೊಡ್ತಾನೆ. ಯಾರಿಗೆ ಎಂಬುದಾಗಿ ತಿಳಿಸಲ್ಪಟ್ಟೆ, ಎಂಥವರಿಗೆ ಕೊಡ್ತಾನೆ. ಈಗ ನಾವು ಮೊದಲು ಓದಿದಂಥ ವಾಕ್ಯಕ್ಕೆ ಬರೋಣ. ಹಿಂತಿರುಗಿ ಯೆಶಾಯನ ಪುಸ್ತಕ 61ನೇ ಅಧ್ಯಾಯ ಅದರ 2ನೇ ವಾಕ್ಯ ದಯವಿಟ್ಟು ಓದ್ರಿ. ಯೆಶಾಯನ ಪುಸ್ತಕ 61:2. ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಪಡಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಇಲ್ಲಿ ನೀತಿಯ ವೃಕ್ಷಗಳು ಯಾರಿಗೆ ಸಿಗ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ಯೆಹೋವನು ನೇಮಿಸಿರುವ ಶುಭ ವರ್ಷ. ಇದು ಶುಭ ವರ್ಷ. 2024 ನಾವು ಗ್ರಹಿಸಿಕೊಳ್ಳೋಣ. ಈ 2024 ಶುಭ ವರ್ಷ. ಎಲ್ಲರೂ ಹೇಳಿ, 2024 ಇದು ಶುಭ ವರ್ಷ, ಬ್ಲೆಸ್ಸಿಂಗ್ ಇಯರ್. ಹಲ್ಲೆಲೂಯ. ನಾವು ನಂಬಿದರೆ ಶುಭ ವರ್ಷವನ್ನು ನಾವು ಕಾಣುವರಾಗಿದ್ದೇವೆ. ನಂಬದಿದ್ದವರಿಗೆ ಖಂಡಿತವಾಗಿ ಶುಭ ವರ್ಷ ನಮಗೆ ಆಗಲು ಸಾಧ್ಯವಿಲ್ಲ. ಇಲ್ಲೇನಂತೆ? ನಮ್ಮ ದೇವರು ಮುಯಿ ತೀರಿಸುವ ದಿನ. ಹಲ್ಲೆಲೂಯ. ನಮ್ಮ ದೇವರು ಮುಯಿ ತೀರಿಸುವ ದಿನ. ನನಗೂ ಮುಯಿ ತೀರಿಸ್ತಾನೆ, ನಿನಗೂ ಮುಯಿ ತೀರಿಸ್ತಾನೆ.
ದುಷ್ಟರಿಗೂ ಮುಯಿ ತೀರಿಸ್ತಾನೆ. ಕ್ರೈಸ್ತರನ್ನು ಹಿಂಸೆ ಪಡಿಸುವಂಥ ಎಲ್ಲ ಹಿಂಸಕರಿಗೂ ಮುಯಿ ತೀರಿಸ್ತಾನೆ. ನಾವು ತೀರಿಸಲು ಸಾಧ್ಯವಿಲ್ಲ. ತೀರ್ಪು ಮಾಡಬೇಡಿರಿ. ಇನ್ನೊಬ್ಬರು ಮಾಡುವಂಥ ತಪ್ಪುಗಳನ್ನು ನಾವು ಖಂಡಿಸುವುದಲ್ಲ, ದೇವರೇ ಖಂಡಿಸುವನಾಗಿದ್ದಾನೆ. ಈ ವರ್ಷ ಅಂಥ ವರ್ಷವಾಗಿರ್ತದೆ. ಯಾಕೆ ನೀತಿಯ ವೃಕ್ಷಗಳು? ಮುಂದೆ ಓದೋಣ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೆ, ನೋಡಿ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ನಿಮ್ಮನ್ನು ಈ ಒಂದು ಸಭೆಯಲ್ಲಿ ಅಂಗವಾಗಿ, ಸ್ತಂಭವಾಗಿ, ನೀತಿಯ ವೃಕ್ಷಗಳಾಗಿ ಆತನಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯ. ನಾವು ಸಾಧಾರಣವಾದ ವ್ಯಕ್ತಿಗಳಲ್ಲ, ನಾವು ಅದನ್ನು ಮರೆತು ಬಿಡ್ತೇವೆ. ನೀವು ನೀತಿಯ ವೃಕ್ಷಗಳು, ಸಂತೈಸುವಂಥ ವೃಕ್ಷಗಳು, ಆನಂದ ತೈಲವನ್ನು ಇನ್ನೊಬ್ಬರಿಗೆ ಕೊಡುವಂಥ ವೃಕ್ಷಗಳು. ಹಲ್ಲೆಲೂಯ. ಮಾತ್ರವಲ್ಲ, ಸಂತೈಸುವಂಥ, ಆಧರಿಸುವಂಥ ಮಾತ್ರವಲ್ಲ, ಬೂದಿಗೆ ಬದಲಾಗಿ ಶಿರೋಭೂಷಣ. ಕಷ್ಟದಲ್ಲಿರುವವರಿಗೆ ಬೂದಿಗೆ ಬದಲಾಗಿ ಅಂದರೆ ಕಷ್ಟದಲ್ಲಿರುವವರನ್ನು ನಾವು ಅವರನ್ನು ಐಶ್ವರ್ಯದಿಂದಲೂ ಅವರನ್ನು ಸಂತೈಸುತ್ತಾ ಅವರಿಗೆ ಬೇಕಾದನ್ನು ಕೊಟ್ಟು ಅವರನ್ನು ಉನ್ನತ ಸ್ಥಾನಕ್ಕೆ ತರುವಂಥ ಕೆಲಸ ನಮ್ಮದಾಗಿರ್ತದೆ. ಕಷ್ಟದಲ್ಲಿರೋ ನೋಡಿ ಹಿಂದಕ್ಕೆ ಹೋಗುವುದಲ್ಲ. ಒಬ್ಬ ಎರಿಕೋ ಊರಿನೆಲ್ಲ ಪ್ರಯಾಣ ಮಾಡ್ತಾ ಹೋಗ್ತಾನೆ. ಒಬ್ಬ ಐಶ್ವರ್ಯವಂತನು ಕಳ್ಳರ ಕೈಗೆ ಸಿಕ್ಕಿ ಬೀಳ್ತಾನೆ. ಹಲ್ಲೆಲೂಯ. ಕಳ್ಳರ ಕೈಗೆ ಸಿಕ್ಕಿ ಬಿದ್ದಾಗ ಅವನಲ್ಲಿರುವಂಥ ಹಣ ಎಲ್ಲ ಲೂಟಿ ಮಾಡ್ತಾರೆ. ಸರಿಯಾಗಿ ಹೊಡೆದವನನ್ನು ಬಿಟ್ಟು ಹೋಗ್ತಾರೆ. ಒಬ್ಬ ಯಹೂದಿ ಬರ್ತಾನೆ, ಒಬ್ಬ ಯಾಜಕ ಬರ್ತಾನೆ. ಯಾರೋ ನನ್ನ ಸಂತೈಸಲಿಲ್ಲ, ಓರೆಯಾಗಿ ಹೋಗ್ತಾರೆ. ಆದರೆ ಸಂತೈಸಿದವರು ಯಾರು? ಸಮಾರಿದವರು. ಸಮಾರಿದವನು ಏನು ಮಾಡ್ತಾನೆ? ಅವನನ್ನು ನೋಡಿ ಕಷ್ಟದಲ್ಲಿರುವಂಥ ಗಾಯಗಳಿಗೆ, ರಕ್ತ ಬರುವಂಥ ಗಾಯಕ್ಕೆ ಬ್ಯಾಂಡೇಜನ್ನು ಹಾಕಿ ಅವನನ್ನು ತನ್ನ ಕತ್ತೆಯ ಮೇಲೆ ಕರ್ಕೊಂಡೋಗಿ ಛತ್ರಕ್ಕೆ ಬಿಡ್ತಾನೆ. ಸಮಾರಿದವನಂದರೆ ಯಾರು? ಅನ್ಯರು ರಕ್ಷಣೆ ಹೊಂದಿದಂಥ ಒಬ್ಬ ಮನುಷ್ಯನು. ನೀವು ನಾವಾಗಿರಬಹುದು. ನಾವು ಒಂದು ವೇಳೆ ಹುಟ್ಟು ಕ್ರೈಸ್ತರಲ್ಲದಿರಬಹುದು. ಈ ಹಿಂದೂಸ್ತಾನದಲ್ಲಿ ನಾವೆಲ್ಲರೂ ಹಿಂದೂಗಳೇ. ಆದರೆ ಸತ್ಯ ದೇವರನ್ನ ಅರ್ಥಕೊಂಡಂಥ ನಾವುಗಳು ಸಮಾರಿದವರೇ. ಹಲ್ಲೆಲೂಯ. ನಾವು ಈ ಹಿಂದೂ ರಾಷ್ಟ್ರದಲ್ಲಿ ಹುಟ್ಟಿರೋದ್ರಿಂದ ನಾವು ಹಿಂದೂಗಳೇ. ಆದರೆ ಒಂದು ತಿಳ್ಕೊಳ್ಬೇಕು, ಕಷ್ಟದಲ್ಲಿರುವವರನ್ನು ಸಂತೈಸುವಂಥ ಜನರಾಗಿ ನಾವು ಮಾರ್ಪಟ್ಟಿದ್ದೇವೆ ಅಷ್ಟೇ. ಕಷ್ಟದಲ್ಲಿರುವವರನ್ನು ಸಂತೈಸುತ್ತಾ, ಅವರನ್ನು ಆಧರಿಸುವಂಥ, ಅವರನ್ನು ಸಂತೈಸುತ್ತಾ, ಅವ್ರಿಗೆ ಬೇಕಾಗಿರುವಂಥ ಎಲ್ಲವನ್ನು ಕೊಡುತ್ತಾ, ಪ್ರಾರ್ಥಿಸುತ್ತಾ, ದೇಶಕ್ಕಾಗಿ, ಜನರಿಗಾಗಿ ಪ್ರಾರ್ಥಿಸುವಂಥ ಹೃದಯವನ್ನು ಹೊಂದಿಕೊಂಡ ಮನುಷ್ಯರಾಗಿ ನಾವಿದ್ದೇವೆ ಪ್ರಿಯರೇ. ಇಷ್ಟೇ ನಮ್ಮಲ್ಲಿ ಮಾರ್ಪಾಟವಾಗಿರೋದು. ನಾವು ಹಿಂದೂ ರಾಷ್ಟ್ರದಲ್ಲಿ ಹುಟ್ಟಿರುವುದರಿಂದ ನಾವೆಲ್ಲರೂ ಹಿಂದೂಗಳೇ. ಹಲ್ಲೆಲೂಯ. ಆದರೆ ಅನ್ಯ ಜನಾಂಗಗಳ ಮಧ್ಯದಿಂದ ಪ್ರತ್ಯೇಕವಾಗಿರ್ರಿ. ದೇವರ ನಾಮಕ್ಕೆ ಎಷ್ಟು ಸುಂದರವಾದ ವಾಕ್ಯಗಳು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಓದ್ತೇವೆ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಹೇಳಿ, ನನ್ನನ್ನು ಕಳುಹಿಸಿದ್ದಾನೆ. ನನ್ನನ್ನು ಕಳುಹಿಸಿದ್ದಾನೆ. ನೆರೆಹೊರೆಯವರಿಗೆ ಆಧರಿಸುವಂಥ ಜನರಾಗಿ, ಮನೆಯಲ್ಲಿರುವಂಥ ಕುಟುಂಬಸ್ಥರಲ್ಲಿರುವಂಥ ಭೇದ ಭಾವ ತೊಲಗಿ ಹಾಕುವುದಕ್ಕಾಗಿ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದೇ ಇರುವಂಥ ಪರಿಸ್ಥಿತಿ ಈ ದಿವಸಗಳಲ್ಲಿದೆ. ಮನುಷ್ಯರ ಹರಿದು ತಿನ್ನುವಂಥ ಪರಿಸ್ಥಿತಿ ಈಗಿದೆ. ಮನುಷ್ಯರು ನಾಯಿ ಸಮಾನ ಮಾಡುವಂಥ ಮನುಷ್ಯರಿದ್ದಾರೆ. ಪ್ರೀತಿ ಇಲ್ಲ, ದ್ವೇಷ, ಅಸೂಯೆ. ಆದರೆ ನಾನು ಮತ್ತು ನೀವು ಮಾಡಬೇಕಾದ್ದೇನೆಂದರೆ ಬಹಳ ಸುಂದರವಾಗಿದೆ. ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಉತ್ಸಾಹ ಸ್ತೋತ್ರದ ವಸ್ತ್ರ, ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವುದಕ್ಕಾಗಿ ಆತನ ಹೃದಯವನ್ನು ರೆಡಿ ಮಾಡಬೇಕಾದಂಥ ಕೆಲಸ ನಮಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಇಂಥವರಿಗೆ ಮಾತ್ರ ನೀತಿಯ ವೃಕ್ಷಗಳೆಂಬುದಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು
ಇವತ್ತಿಗೆ ಇಲ್ಲಿಗೆ ಮುಗಿಸ್ತೇನೆ. ದೇವರು ನಮ್ಮನ್ನು ಇವತ್ತು ಹೇಳ್ತಾ ಇದ್ದಾನೆ, ಮೊದಲನೇದಾಗಿ ನೀತಿಯ ವೃಕ್ಷಗಳು, ಎರಡನೇದಾಗಿ ನನಗಿರುವಂಥ ಹೆಸರು ನನಗೆ ಮಾತ್ರ ಗೊತ್ತು, ಇನ್ನೊಬ್ಬರಿಗೆ ಗೊತ್ತಿಲ್ಲ. ಆ ಹೆಸರನ್ನು ಆತನು ಕೊಟ್ಟಿದ್ದಾನೆ, ನಾವು ಗ್ರಹಿಸ್ಕೊಳ್ಬೇಕು. ಮೂರನೇದಾಗಿ ಆತನ ಹೆಸರು ಹೊಸ ಹೆಸರು. ಯಾವುದು ಆತನ ಹೆಸರು ಹೊಸ ಹೆಸರು ಅದು ಸಹ ನಮಗೆ ಗೊತ್ತಿಲ್ಲ. ಓದಿದ್ದೀವಲ್ಲ ನಾವೀಗಷ್ಟೇ, ಅದನ್ನು ಓದಿಕೊಳ್ಳಿ ಇನ್ನೊಂದ್ಸಲ. ಕೀರ್ತನೆ, ಇದು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಸಾಕು, ಹೊಸ ಹೆಸರು. ಇಲ್ಲಿ ಹೆಸರು ಏನಂತ ಕೊಟ್ಟಿಲ್ಲ. ಯೆಶಾಯನ ಪುಸ್ತಕದಲ್ಲಿ ಓದಿದ್ದೇವೆ 61ನೇ ಅಧ್ಯಾಯದಲ್ಲಿ ನೀತಿಯ ವೃಕ್ಷಗಳೆಂಬ ಹೆಸರು ಆತನು ಖಂಡಿತವಾಗಿ ಕೊಟ್ಬಿಟ್ಟಿದ್ದಾನೆ. ಅದು ನಾವಾಗಿದ್ರೆ ಒಳ್ಳೆಯದು, ಆಗದಿದ್ರೆ ಮುಂದೆ ಆಗೋಣ. ಇಲ್ಲಿ ಹೊಸ ಹೆಸರು ಕೊಟ್ಟಿದ್ದಾನೆ. ಏನಂತೆ? ಹೊಸ ಯೆರೂಸಲೇಮ್ ಪಟ್ಟಣ ಎಂಬ ನನ್ನ ದೇವರ ಹೆಸರು. ಮಾತ್ರವಲ್ಲ, ನನ್ನ ಹೊಸ ಹೆಸರು, ತಿಳಿಯದೇ ಇರುವಂಥ ಹೆಸರು, ನೀತಿಯ ವೃಕ್ಷ ಎಂಬಂಥ ಹೆಸರು, ಪಟ್ಟಣದ ಹೆಸರು, ಆತನ ಹೊಸ ಹೆಸರು, ನನ್ನ ದೇವರ ಹೆಸರು. ಬಹಳ ಅರ್ಥಗರ್ಭಿತವಾಗಿರುವಂಥ ವಾಕ್ಯಗಳು ಇಲ್ಲಿ ಬರೆಯಲ್ಪಟ್ಟಿದೆ. 3 ಹೆಸರಿನ ಬಗ್ಗೆ ನಾನು ಇಲ್ಲಿ ಮಾತನಾಡಿದೆ. ಮೊದಲನೇದು ನೀತಿಯ ವೃಕ್ಷಗಳು, ಎರಡನೇದು ನನಗಿರುವಂಥ ಹೆಸರು ಬೇರೆಯವರಿಗೆ ಗೊತ್ತಿಲ್ಲ, ನನ್ನ ಹೃದಯಕ್ಕೆ ಮಾತ್ರ ಗೊತ್ತು. ಮೂರನೇದು ಆತನ ಹೊಸ ಹೆಸರು, ಆತನ ದೇವರ ಹೆಸರು, ಯೆರೂಸಲೇಮ್ ಪಟ್ಟಣದ ಹೆಸರು. 3 ಸಂಗತಿಗಳ ಬಗ್ಗೆ ನಾನು ಇವತ್ತು ಮಾತನಾಡಿದೆ. ನಾನು ಇವತ್ತಿಲ್ಲಿ ಮುಗಿಸ್ತೇನೆ. ಮುಂದಿನ ದಿವಸದಲ್ಲಿ ಇನ್ನೂ ಆ ವೃಕ್ಷದ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ವೃಕ್ಷ ಬಹಳ ಇಂಪಾರ್ಟೆಂಟು. ಅದರಲ್ಲಿ ಅನೇಕ ವೃಕ್ಷಗಳಿದೆ. ದ್ರಾಕ್ಷ ಲತೆ ಇದೆ, ಓಲಿವ್ ಮರ ಇದೆ, ಹಾಗೆ ಅನೇಕ ವೃಕ್ಷಗಳುಂಟು. ಅದನ್ನು ಇನ್ನೂ 2 ಹೆಸರುಗಳನ್ನು ಹೇಳಿ ಸಮಯ ಇದ್ದಾಗ ಅದನ್ನು ಮುಂದುವರಿಸ್ತೇನೆ. ದೇವರ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸಿ.